ಪ್ರಿಯ ವೀಕ್ಷಕರೇ, ನಾವು ಐವರ್ನಾಡು ಗ್ರಾಮದಲ್ಲಿದ್ದೇವೆ. ಐವರ್ನಾಡಿನ ಮಡ್ತಿಲ ದೊಡ್ಡಮನೆ ಬಾಲಕೃಷ್ಣಗೌಡ ಮತ್ತು ಸಾವಿತ್ರಿ ದೊಡ್ಡಮನೆ ಮನೆಯಲ್ಲಿ ಪ್ರೇತಗಳ ಮದುವೆ ಎನ್ನುವಂಥ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ. ಇದು ಯಾವ ರೀತಿ ನಡೀತದೆ ಎಂಬುದನ್ನು ನೋಡಿಕೊಂಡು ಬರೋಣ. ತುಳುನಾಡಿನಲ್ಲಿ ಅನಾದಿ ಕಾಲದಿಂದಲೂ ಪ್ರಚಲಿತದಲ್ಲಿರುವ ಒಂದು ಪದ್ಧತಿಯಾಗಿದ್ದು, ಈ ಪ್ರದೇಶದಲ್ಲಿ ಅನುಸರಿಸುತ್ತಿರುವ ಅನೇಕ ಸಂಪ್ರದಾಯಗಳಲ್ಲಿ ಇದು ಪ್ರಮುಖವಾದದ್ದು. ತುಳು ಭಾಷೆಯಲ್ಲಿ ಇದರ ಅರ್ಥ ಸತ್ತವರ ಆತ್ಮಗಳ ನಡುವಿನ ಮದುವೆ. ಮದುವೆಯಾಗದೆ ಆಕಸ್ಮಿಕರಾಗಿ ಸಾವನ್ನಪ್ಪಿದ ಅಗಲಿದ ಆತ್ಮಗಳಿಗೆ ಇದು ಪೂರ್ಣತೆ ಅಥವಾ ಮೋಕ್ಷದ ಭಾವನೆಯನ್ನು ತರುತ್ತದೆ ಎಂಬ ನಂಬಿಕೆಯಲ್ಲಿ ಈ ಆಚರಣೆಯನ್ನು ಆಚರಿಸಲಾಗುತ್ತದೆ. ಇದು ಸತ್ತವರ ಆತ್ಮಗಳನ್ನು ಅವರ ಭೌತಿಕ ಬಂಧದಿಂದ ಬಿಡುಗಡೆ ಮಾಡಿ ಅವರನ್ನು ಮುಕ್ತಗೊಳಿಸುವ ಒಂದು ರೀತಿಯ ಆಚರಣೆಯಾಗಿದೆ. ಇವುಗಳನ್ನು ಮಾಡುವುದರಿಂದ ಇಡೀ ಸಮುದಾಯದ ಒಟ್ಟಾರೆ ಯೋಗಕ್ಷೇಮವನ್ನು ಖಚಿತಪಡಿಸುತ್ತದೆ ಎಂದು ನಂಬಲಾಗಿದೆ. ಹಿಂದಿನ ದಿನಗಳಲ್ಲಿ ತುಳುನಾಡಿನಾದ್ಯಂತ ಇದನ್ನು ಸಾಮಾನ್ಯವಾಗಿ ಮಾಡಲಾಗುತ್ತಿತ್ತು. ನಿಜ ಜೀವನದ ವಿವಾಹದಂತೆ ಸೂಕ್ತವಾದ ಮೃತ ವಧು ಅಥವಾ ವರನನ್ನು ಕಂಡುಹಿಡಿಯಬೇಕು ಮತ್ತು ಕುಟುಂಬಗಳ ಎರಡೂ ಕಡೆಯವರು ಈ ಪ್ರಕ್ರಿಯೆಗೆ ಒಟ್ಟಿಗೆ ಸೇರಬೇಕು. ಈ ಆತ್ಮಗಳ ವಿವಾಹ ತುಳುನಾಡಿಗೆ ಮಾತ್ರ ವಿಶಿಷ್ಟವಲ್ಲ ಮತ್ತು ಪ್ರಪಂಚದ ಇತರ ಭಾಗಗಳಲ್ಲಿಯೂ ಆಚರಣೆಯಲ್ಲಿದೆ ಎಂದು ತಿಳಿದು ಬಂದಿದೆ. ಕುಲೆ ಮದುವೆ ಆಚರಣೆಗಳು ನಿಯಮಿತ ವಿವಾಹವನ್ನು ನಡೆಸುವಂತೆಯೇ ಇದನ್ನು ಮಾಡಲಾಗುತ್ತದೆ. ಸಮುದಾಯದ ಹಿರಿಯರೊಂದಿಗೆ ಸಮಾಲೋಚಿಸಿದ ನಂತರ ಸೂಕ್ತವಾದ ವಯಸ್ಸು, ಜಾತಿ ಮತ್ತು ಜ್ಯೋತಿಷ್ಯ ಹೊಂದಾಣಿಕೆಯನ್ನು ಪರಿಗಣಿಸುವಂತೆ ವಧು ಮತ್ತು ವರನನ್ನು ನಿರ್ಧರಿಸಲಾಗುತ್ತದೆ. ಮದುವೆಯನ್ನು ಆಚರಿಸಲು ಗಂಡು ಮತ್ತು ಹೆಣ್ಣು ಪ್ರತಿಮೆಗಳನ್ನು ಪಾಲೆದ ಮರ ಅಥವಾ ಒಣಗಿದ ಹುಲ್ಲು ಅಥವಾ ಬಾಳೆ ಮರದ ಕಾಂಡದಿಂದ ತಯಾರಿಸಲಾಗುತ್ತದೆ. ಕೆಲವು ಸ್ಥಳಗಳಲ್ಲಿ ಗಂಡು ಮತ್ತು ಹೆಣ್ಣು ಚಿತ್ರಗಳನ್ನು ಅಕ್ಕಿ ಹಿಟ್ಟಿನಿಂದ ಮತ್ತು ಅವುಗಳ ಮೇಲೆ ಉಡುಪುಗಳನ್ನು ಇರಿಸಿ ತಯಾರಿಸಲಾಗುತ್ತದೆ. ಪರ್ಯಾಯವಾಗಿ ಹುಡುಗ ಮತ್ತು ಹುಡುಗಿಯ ಪ್ರತಿಮೆಗಳನ್ನು ಬಿಳಿ ಬಟ್ಟೆಯಿಂದ ಮುಚ್ಚಿದ ಕುರ್ಚಿಗಳ ಮೇಲೆ ಇರಿಸಲಾಗುತ್ತದೆ ಮತ್ತು ಅಲಂಕರಿಸಲಾಗುತ್ತದೆ. ಎರಡೂ ಕುಟುಂಬಗಳ ಪೋಷಕರು ಮತ್ತು ಹಿರಿಯರು ಈ ವಿವಾಹವನ್ನು ಆಚರಿಸಲು ಒಟ್ಟುಗೂಡುತ್ತಾರೆ. ಇದು ಜೀವಂತ ಮನುಷ್ಯರಿಗೆ ನಿಜವಾದ ವಿವಾಹದಂತೆ. ಮದುವೆಯ ನಂತರ ಎಲ್ಲ ಅತಿಥಿಗಳಿಗೆ ಭೋಜನವನ್ನು ಬಡಿಸಲಾಗುತ್ತದೆ. ಅತಿಥಿಗಳಿಗೆ ಬಡಿಸುವ ಮೊದಲು ವಧುವರರಿಗೆ ಬಾಳೆ ಎಲೆಯಲ್ಲಿ ಆಹಾರವನ್ನು ಬಡಿಸಲಾಗುತ್ತದೆ. ಎಲ್ಲಾ ರೀತಿಯ ಆಹಾರಗಳನ್ನು ಬಡಿಸಿದ ನಂತರ ವಿವಾಹಿತರು ಪರಸ್ಪರ ತಿನ್ನುತ್ತಿದ್ದಾರೆ ಎಂದು ಸಾಂಕೇತಿಕವಾಗಿ ಸೂಚಿಸಲು ಒಂದು ಎಲೆಯಿಂದ ಬರುವ ಸಿಹಿಯನ್ನು ಇನ್ನೊಂದರೊಂದಿಗೆ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಭಾಗವಾಗಿ ಹುಡುಗನ ಮನೆಯಲ್ಲಿ ಪೂರ್ವಜರಿಗೆ 16 ಎಲೆಗಳಲ್ಲಿ ಆಹಾರವನ್ನು ಬಡಿಸಲಾಗುತ್ತದೆ. ಇದರೊಂದಿಗೆ 2 ಎಲೆಗಳನ್ನು ಪ್ರತ್ಯೇಕವಾಗಿ ಬಡಿಸಲಾಗುತ್ತದೆ ಮತ್ತು ಪೂರ್ವಜರೊಂದಿಗೆ ಸೇರಲು ಹುಡುಗ ಮತ್ತು ಹುಡುಗಿಯ ಆತ್ಮಗಳಿಗೆ ಪ್ರಾರ್ಥನೆ ಮಾಡಲಾಗುತ್ತದೆ. ಪ್ರಾರ್ಥನೆಯ ನಂತರ ವಿವಾಹಿತ ದಂಪತಿಗಳನ್ನು ಪೂರ್ವಜರೊಂದಿಗೆ ಸಂಯೋಜಿಸುವ ಮಾರ್ಗವಾಗಿ 2 ಎಲೆಗಳನ್ನು 16 ಎಲೆಗಳೊಂದಿಗೆ ಇಡಲಾಗುತ್ತದೆ. ಇದು ಕುಲೆ ಮದುವೆ ಆಚರಣೆಯ ಪೂರ್ಣತೆಯನ್ನು ಸೂಚಿಸುತ್ತದೆ. ಇತ್ತೀಚೆಗೆ ಐವರ್ನಾಡಿನಲ್ಲಿ ಇಂತಹ ಕುಲೆ ಮದುವೆ ಒಂದು ನಡೆಯಿತು. ದೊಡ್ಡಮನೆ ಮಡ್ತಿಲ ಬಾಲಕೃಷ್ಣಗೌಡ ಮತ್ತು ಸಾವಿತ್ರಿ ದಂಪತಿ ಪುತ್ರ ಜಯದೀಪ್ ದೊಡ್ಡಮನೆ ಮತ್ತು ಮುರ ಕಡ್ತಿಮಾರು ರಮೇಶ ಮತ್ತು ದೇವಕಿ ದಂಪತಿ ಪುತ್ರಿ ಜಯಲಕ್ಷ್ಮಿಯವರ ವಿವಾಹ ನೆರವೇರಿತು. ಪ್ರೇತಗಳ ಮದುವೆ ಕಾರ್ಯಕ್ರಮದ ಈ ಮನೆಯ ಯಜಮಾನರಾಗಿರತಕ್ಕಂಥ ಬಾಲಕೃಷ್ಣಗೌಡ ದೊಡ್ಡಮನೆ ಮಡ್ತಿಲ ಮತ್ತು ಸಾವಿತ್ರಿ ದೊಡ್ಡಮನೆಯವರು ನಮ್ಮೊಂದಿಗಿದ್ದಾರೆ. ಇದು ಯಾವ ರೀತಿ ಕಾರ್ಯಕ್ರಮ ನಡೀತದೆ ಎಂಬುದನ್ನು ಕೇಳಿ ತಿಳಿದುಕೊಳ್ಳೋಣ. ನಮಗೆ ಇಲ್ಲಿ ಕುಟುಂಬದಲ್ಲಿ ಅಷ್ಟಮಂಗಳ ಚಿಂತನೆ ಆಗಿತ್ತು. ಆಮೇಲೆ ಅಷ್ಟಮಂಗಳ ಮುಗಿದು ಪ್ರೇತ ಚಿಂತನೆ ಇತ್ತು. ಪ್ರೇತ ಚಿಂತನೆಯಲ್ಲಿ ಕಂಡು ಬಂದಂತೆ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು. ಅಲ್ಲಿ ನಮಗೆ ಹೇಳಿದರು, ನೀವು ಮದುವೆ ಮಾಡಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಈ ಮದುವೆ ಕಾರ್ಯವನ್ನು ನೆಂಟರು ಹೋಗೋದು ಬರುವುದೆಲ್ಲ ಮಾಡಿ ಇವತ್ತು ಮದುವೆ ದಿವಸವನ್ನು ನಿಘಂಟು ಮಾಡಿ ಇವತ್ತೊಂದು ಮದುವೆ ಕಾರ್ಯವನ್ನು ಏರ್ಪಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಹಾಗೆ ಇದರಿಂದ ಕೆಲವೊಂದು ಸಮಸ್ಯೆಗಳು, ಸಣ್ಣ ಸಣ್ಣ ಸಮಸ್ಯೆಗಳೆಲ್ಲ ನಮಗೆ ಗೊತ್ತಾಗೋದು, ಅದು ಮಾಯದ ಒಂದು ರೂಪದಲ್ಲಿ ಇದ್ದ ಕಾರಣ ನಮಗೆ ಕೆಲವೊಂದು ವಿಷಯಗಳು ಗೊತ್ತಾಗುತ್ತೆ, ಕೆಲವು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಾವು. ಆದರೆ ಮುಂದೆ ಇನ್ನು ನೆಕ್ಸ್ಟು ನಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದ್ದು ಹೇಳಿದ್ರೆ ಆ ಮಗುವಿಗೆ ಅಲ್ಲ ನೆಕ್ಸ್ಟ್ ಜನ್ರೇಷನ್ಗೆ ಅವರಿಗೆ ತೊಂದರೆ ಆಗಬಾರ್ದು ಅಂತ ಒಂದು ವಿಷಯದಲ್ಲಿ ನಾವು ಮದುವೆ ಕಾರ್ಯವನ್ನು ಮಾಡ್ತಾ ಇದ್ದೇವೆ ನಾವು. ಹುಡುಗಿ ಕಡೆಯವರು ಪುತ್ತೂರು ಮುರ ಕಡ್ತಿಮಾರು ಅಂದರೆ ಹುಡುಗಿ. ಆದರೆ ನಮಗೆ ಸ್ವಲ್ಪ ದೂರದಲ್ಲಿ ಸಂಬಂಧ ಕೂಡ ಅವರು. ಹುಡುಗಿ ಜಯಲಕ್ಷ್ಮಿ ಅಂತ.
ಆ್ಯಕ್ಸಿಡೆಂಟಲ್ಲಿ ಅವಳು ಕೂಡ ಮರಣಪಟ್ಟಿದ್ಲು. ಹಾಗೆ ಅವರಿಗೆ ಕೂಡ ನಾವು ಪ್ರೇತ ಚಿಂತನೆಯಲ್ಲಿ ಕಂಡು ಬಂದಿದೆ. ನಾವು ಅವರಲ್ಲಿ ಮಾತಾಡಿ ಅವರು ಒಪ್ಪಿಕೊಂಡ್ರು. ಅವರಿಗೂ ಕೂಡ ತುಂಬ ಸಮಸ್ಯೆಗಳು ಆಗ್ತಿತ್ತು. ಹುಡುಗನ ಹೆಸರು ಜಯದೀಪ್, ದೊಡ್ಡ ಮನೆ. ಪ್ರೇತಗಳ ಮದುವೆ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ತಿಮ್ಮಪ್ಪ ಗೌಡ ಪಂಜರವರು ನಮ್ಮೊಂದಿಗಿದ್ದಾರೆ. ಯಾವ ರೀತಿ ಕಾರ್ಯಕ್ರಮ ನಡೀತಾರೆ ಎಂಬುದನ್ನು ನಾವು ಅವರಿಂದ ಕೇಳಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನಾವು ಗೌಡ ಸಮಾಜದವರು. ಗೌಡ ಸಮಾಜದಲ್ಲಿ ಹುಟ್ಟಿ ಬೆಳೆದು ಅದು ಪೂರ್ವ ಕಾಲದಲ್ಲಿ ದೇವರನ್ನು ಆರಾಧನೆ ಮಾಡಿಕೊಂಡು ಬಂದು ಹಿರಿಯರ ಕಾಲದಲ್ಲಿ ಪ್ರೇತ ಎಂಬುದು ಯಾವತ್ತಿಗೂ ತೊಂದರೆ ಕೊಡುವಂಥದ್ದು. ಯಾಕೆಂದರೆ ಅದು ಅದಕ್ಕೆ ಸದ್ಗತಿ ಆಗದಿದ್ದರೆ ಅದರ ತೊಂದರೆ ಕೊಡ್ತದೆ. ಆ ಸದ್ಗತಿ ಎಂದು ಹೇಗೆ ಅಂದರೆ ಅದು ಮದುವೆ ಆಗದೆ ಸತ್ತರೆ ಅವರಿಗೆ ಸದ್ಗತಿ ಇಲ್ಲ ಅಂತ ಲೆಕ್ಕ. ಪ್ರತಿಯೊಬ್ಬನಿಗೂ ಹುಟ್ಟಿದವನಿಗೆ ಒಂದು ಮದುವೆ ಎಂಬುದು ಶಾಶ್ವತವಾಗಿ ಇರುವಂಥದ್ದು. ಅವನಿಗೆ ಆ ಮದುವೆ ಆದರೆ ಮಾತ್ರ ಅವನಿಗೆ ಮುಂದಿನ ಕಾಲದಲ್ಲಿ 7 ಹುಟ್ಟು 7 ಸಾವು ಅಂತ ಉಂಟು. 7 ಹುಟ್ಟು 7 ಸಾವಿನಲ್ಲಿಯೂ ಅವನಿಗೆ ಒಳ್ಳೆ ಜೀವನ ಇಲ್ಲ. ಜೀವನ ಒಳ್ಳೆಯದು ಸಿಗಬೇಕಂತಾದರೆ ಅವನಿಗೆ ಮದುವೆ ಮಾಡಬೇಕು. ಮದುವೆ ಮಾಡುವುದು ಹೇಗೆ ಅಂದರೆ ಸಂಪ್ರದಾಯ ಪ್ರಕಾರ ಮನುಷ್ಯ ಹುಟ್ಟಿ ಹೇಗಿದ್ದಾರೋ ಅವರಿಗೆ ಮದುವೆ ಮಾಡಿದಾಗೆ ಎಲ್ಲ ಮಾಡಬೇಕು. ನೆಂಟರು ಹೋಗುವುದು ಬರುವುದು, ಮತ್ತು ಇಲ್ಲಿ ಬಂದು ಕೊಳೆಗಳಿಗೆ ಇಡುವುದು ಉಂಟು. ಅದಾಗಿ ಮದುರಂಗಿ ಆಗಲಿಕ್ಕುಂಟು. ದಾರ ಕಾರ್ಯಕ್ರಮ ಉಂಟು. ದಾರ ಕಾರ್ಯಕ್ರಮ ಅಂದರೆ ಮನುಷ್ಯರಿಗೆ ಜೀವ ಇದ್ದವರಿಗೆ ಹೇಗೆ ಮಾಡುವುದೋ ಹಾಗೆ ಮಾಡಿಕೊಳ್ಳುವಂಥದ್ದು. ಹಾಗೆ ಮಾಡಿ ಅವರು ಸಂಬಂಧ ಸದಾಕಾಲ ಇರ್ತದೆ. ಅಂದರೆ ಈ ಮನೆಯವರು ಹುಡುಗಿ ಕೊಟ್ಟವರ ಮನೆಯವರು ಸಂಬಂಧವೇ. ಇಲ್ಲಿ ಕಾರ್ಯಕ್ರಮ ಆದರೆ ಅವರು ಹೇಳಬೇಕು, ಅಲ್ಲಿ ಕಾರ್ಯಕ್ರಮ ಆದರೆ ಇವರು ಹೇಳಬೇಕು. ಎಲ್ಲದನ್ನು ಅವರು ಸಂಪ್ರದಾಯ ಪ್ರಕಾರದಲ್ಲಿ ಅವರು ನಡೆದುಕೊಳ್ಳಬೇಕಾಗ್ತದೆ. ಹಾಗೆ ನಡೆದುಕೊಂಡ್ರೆ ಆ ಪ್ರೇತಕ್ಕೂ ಸದ್ಗತಿ ಇರ್ತದೆ. ಪ್ರೇತ ಒಳ್ಳೆ ರೀತಿಯಲ್ಲಿ ಇರಬೇಕಂತಾದರೆ ನಾವು ಅವರಿಗೆ ಬೇಕಾದ ಸಲಕರಣೆಯನ್ನೆಲ್ಲ ಮಾಡಬೇಕು. ಅಂದರೆ ಬೊಂಬೆಯನ್ನು ಮಾಡಿ ಅದಕ್ಕೆ ಡ್ರೆಸ್ ಎಲ್ಲ ಮಾಡಿ ದಾರ ಕಾರ್ಯಕ್ರಮ ಎಲ್ಲ ಮಾಡಿ, ಹಾಗೆ ಮತ್ತು ತುಪ್ಪ ತಗೊಂಡು ಹೋಗುವುದು ಅಂತ ನಮ್ಮ ಗೌಡ ಸಮಾಜದಲ್ಲಿ ಉಂಟು. ಅದನ್ನು ಕೂಡ ತಗೊಂಡು ಹೋಗಬೇಕು. ಅದಲ್ಲದೆ ಕಾಲಬಚ್ಚಿ ಅಂತ ಉಂಟು, ಅದನ್ನು ಕೂಡ ಮಾಡಬೇಕು. ಎಲ್ಲ ಮಾಡಿದರೆ ಅದಕ್ಕೆ ಸದ್ಗತೆ ಆಗ್ತದೆ. ಹಾಗೆ ಪೂರ್ವ ಕಾಲದಲ್ಲೇ ಇದು ಇತ್ತು. ಆ ನಂತರ ಏನಾಯ್ತದೆ ಅಂದರೆ ಈ ಜ್ಯೋತಿಷ್ಯರು ಎಲ್ಲ ಹೇಳಿ ಅದು ಬ್ರಾಹ್ಮಣರು ಅದಕ್ಕೆ ಒಂದು ಪಾಪೆಯನ್ನು ಮಾಡಿ ಅದನ್ನು ಇದು ಪಿಂಡ ಬಿಟ್ಟು ಬಂದು ಮಾಡಿದರೆ ಆಗ್ತದೆ ಅಂತ ಹೇಳಿಕೊಂಡಿದ್ದರು. ಹಾಗೆ ಮಾಡ್ತಿದ್ರು. ಹಾಗೆ ಪಿಂಡ ಬಿಟ್ಟು ಮಾಡಿದರೂ ಅದಕ್ಕೆ ಸದ್ಗತಿ ಇಲ್ಲ ಅಂತ ಎಲ್ಲ ಆಗ್ತದೆ. ಹಾಗೆ ಕಂಡು ಬಂದ ಮೇಲೆ ಈಗ ಎಲ್ಲ ಕಡೆಯಲ್ಲಿಯೂ ಅದು ಪ್ರೇತಕ್ಕೆ ಮದುವೆ ಮಾಡಬೇಕು ಅಂತ ಹೇಳಿ ಎಲ್ಲ ಕಡೆಯಲ್ಲೂ ಪ್ರಶ್ನೆಯಲ್ಲೂ ಸಿಗ್ತದೆ. ಹಾಗೆ ಮದುವೆ ಮಾಡಬೇಕು ಅಂತ ಈ ಮನೆಯವರು ಈಗ ಸಂಪ್ರದಾಯ ಪ್ರಕಾರ ನೆಂಟರೆಲ್ಲ ಬಂದು ಇವತ್ತು ಮದುವೆ ಕಾರ್ಯಕ್ರಮ ಅಂತ ನಿಘಂಟು ಮಾಡಿದ್ದೇವೆ. ಆ ಮದುವೆ ಕಾರ್ಯಕ್ರಮಕ್ಕೂ ಒಂದು ಮುಹೂರ್ತ ಉಂಟು. ಆ ಮುಹೂರ್ತಕ್ಕೆ ಸರಿಯಾಗಿ ಮಾಡುವಂಥದ್ದು. ಹಾಗೆ ಇವತ್ತು ಮದರಂಗಿ ಎಲ್ಲ ಕಾರ್ಯಕ್ರಮ ನಡೀಲಿಕ್ಕುಂಟು. ಅದು ಎಲ್ಲರೂ ಇದ್ದು ಕುಟುಂಬಸ್ಥರು ನೆಂಟರಿಷ್ಟರು ಇದ್ದು ಆಗುವಂಥ ಒಂದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗುವಂಥದ್ದು. ಅದಕ್ಕೆ ಎಲ್ಲರ ಸಹಕಾರ ಇದ್ದು ಇವತ್ತು ಅದನ್ನು ನಡೆಸಿಕೊಡುವುದು ಅಂತೇಳಿ ನಾವು ನಿಘಂಟು ಮಾಡಿದ್ದೇವೆ.
ಭಾರಿ ಉದಾಹರಣೆಯ ಮಡಚಿಲದ ಅದು ಕುಟುಂಬಕ್ಕೆ ಮೂರು ಆದಿಗಳು ಜನೆ ದೈವದೇವರ ಸ್ನಾನಜಾವಳಿ ಮತ್ತೊಂದು ಬ್ರಹ್ಮಕಲಶ ಮುಖ್ಯ ಮತ್ತು ನೆಮ್ಮದಿ ಮತ್ತು ಕೊಡುಗು ಅಷ್ಟಾಮಂಗಲ ಪ್ರಶ್ನೆ ಪ್ರಕಾರ ನನ್ನ ಗಂಟ ಪ್ರಯತ್ನಗೊಳಿಸಿ ಸದ್ಗತಿಸಿ ಸದ್ಗತಿಸಿದ ಕರೆಯುತ್ತೆ ಆ ಸದ್ಗತಿ ಸರಿಯಾದ ಆಟ ಮಾತ್ರ ನೆಮ್ಮದಿ ಅನುಭವಿಸುತ್ತದೆ ಕಟ್ಟುತ್ತದೆ ಆ ದಾನ ಕಾರ್ಯಕ್ರಮ ಕೊಡುವಂತ ಉಪಯೋಗ ತುಂಗರಿದ್ದಂತೆ ರಕ್ಷಣೆ ಕೊಡುವಂತ ವಿಘ್ನ ನಿವಾರಕಾಯನ ಮಧುರು ಮಹಾಗಣಪತಿ ದೇವರನ್ನು ಮನಸಾರ ಸ್ಮರಣೆ ಮಾಡಿಕೊಂಡು ಸೀಮಿದೇವರನ್ನು ಸ್ಮರಣೆ ಮಾಡಿಕೊಂಡು ಮುಂದಿನ ಗ್ರಾಮದೇವರನ್ನು ತೆಲಿಂಗೇಶ್ವರನ ದೇವರನ್ನು ಮನಸಾರ ಸ್ಮರಣೆ. ಐವರ್ನಾಡು ಗ್ರಾಮದ ಊರಗೌಡರಾಗಿರತಕ್ಕಂಥ ನವೀನ್ ಚಂದ್ರ ಚಾತುಬಾಯಿ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಈ ಐವರ್ನಾಡು ಗ್ರಾಮದ ಮಡ್ತಿಲ ದೊಡ್ಡ ಮನೆ ಬಾಲಕೃಷ್ಣರ ಗೌಡರ ಮನೆಯಲ್ಲಿ ಈ ದಿವಸ ಒಂದು ಪ್ರೇತಗಳ ವಿವಾಹ ಕಾರ್ಯಕ್ರಮ ನಡೀತಿದೆ. ಯಾಕೆಂದರೆ ಅಂದರೆ ಮೂರನೇ ಮಗ ಜಯದೀಪ್ ಅವರು ಒಂದು 7-8 ವರ್ಷಗಳ ಹಿಂದೆ ಇಲ್ಲಿ ಸುಳ್ಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬೆಂಗಮಳೆಯಲ್ಲಿ ವಾಹನ ಅಪಘಾತದಲ್ಲಿ ಗಾಯಗೊಂಡು ಆಮೇಲೆ 1 ವರ್ಷದ ನಂತರ ತೀರಿ ಹೋಗಿದ್ದರು. ಆ ಸಂದರ್ಭದಲ್ಲಿ ಅವರ ಉತ್ತರ ಕ್ರಿಯಾ ಸದ್ಗತಿ ಕಾರ್ಯಕ್ರಮ ಎಲ್ಲ ಮಾಡಿದ್ದೆವು. ಆದರೆ ಅವರ ಕುಟುಂಬದ ಪ್ರಶ್ನೆ ಚಿಂತನೆ ಕಾರ್ಯಕ್ರಮದಲ್ಲಿ ಕಂಡುಬಂದಾಗೆ ಪ್ರೇತಗಳ ವಿವಾಹ ಮಾಡದಿದ್ದರೆ ಮೋಕ್ಷ ಆಗೋದಿಲ್ಲ, ಅದರಿಂದ ನಿಮ್ಮ ಮುಂದಿನ ಸಂತತಿಗೆ ಏನಾದರೂ ತೊಂದರೆ ಬರಬಹುದೆಂಬ ವಿಷಯ ಕಂಡ ಸಂದರ್ಭದಲ್ಲಿ ಅವರು ಆ ಒಂದು ಪ್ರೇತಕ್ಕೆ ಒಂದು ಮದುವೆ ಮಾಡಬೇಕೆಂದು ನಿಶ್ಚಯ ಮಾಡಿದಂತೆ ಅವರ ಸಂಬಂಧಿಕರಿಂದಲೇ ಒಂದು ಹುಡುಗಿ ಎಲ್ಲ ತೀರ್ಮಾನ ಮಾಡಿ ನಿನ್ನೆ ವಿಲೇಶಾಸ್ತ್ರ ಮಾಡಿ ಇವತ್ತು ವಿವಾಹ ಕಾರ್ಯಕ್ರಮದಲ್ಲಿದ್ದಾರೆ. ನಾನಂದರೆ ಈ ಕೊಯ್ಲ 30 ಊರುಗೌಡನಾಗಿ ಹೋಗ್ತಿದ್ದೇನೆ. 30 ಇದ್ದರೂ ಈಗ ಒಂದು 300 ಮನೆ ಇದೆ. ಅದರಲ್ಲಿ ಮಡ್ತಿಲ ಮನೆ ಎಂದರೆ ಒಂದು ದೊಡ್ಡ ಕುಟುಂಬ. ಅಲ್ಲಿ ಒಂದು 100ಕ್ಕಿಂತಲೂ ಹೆಚ್ಚು ಮನೆ ಈ ಮಡ್ತಿಲದವರದ್ದು ಸಿಗುತ್ತದೆ. ಹಾಗೆ ನನಗೆ ಹೇಳಿಕೆ ಕೊಟ್ಟ ಪ್ರಕಾರ ನಾನು ಈ ದಿವಸ ಈ ಮದುವೆ ಕಾರ್ಯಕ್ರಮ ಬಂದಿದ್ದೇನೆ. ಇದು ನಾನು ಪ್ರಥಮ ಬಾರಿಯಾಗಿ ಈ ಮದುವೆ ಕಾರ್ಯಕ್ರಮ ಅಂದರೆ ಪ್ರೇತಗಳ ಮದುವೆ ಮಾಡಲಿಕ್ಕೆ ಬಂದಿರೋದು. ಯಾಕೆಂದರೆ ನಾನು ಇಷ್ಟವರೆಗೆ ಜೀವಂತವಾಗಿರುವವರ ಮದುವೆ ಕಾರ್ಯಕ್ರಮ ಮಾತ್ರ ನಡೆಸಿಕೊಟ್ಟಿದ್ದೆ. ಇದು ಮೊದಲ ನನಗೆ ಅನುಭವ ಕೂಡ ಆಗಲಿ ಅಂತೇಳಿ ನಾನು ಬೇಗನೆ ಬಂದಿರುವೆನು. ಇಲ್ಲಿ ಮುಖ್ಯವಾಗಿ ನಿಜವಾಗಿ ಹೇಗೆ ನಾವು ಜೀವಂತ ಇರುವಾಗ ಮದುವೆ ಮಾಡ್ತೇವೆ ಅದೇ ರೀತಿ ನೆಂಟರು ಬರುವುದು, ಅವರಿಗೆ ಆತಿಥ್ಯವನ್ನು ಕೊಡುವುದು, ಅದೇ ರೀತಿ ಪ್ರೇತಗಳ ಪ್ರತಿರೂಪವನ್ನು ಮಾಡಿ ಮದುವೆ ಮಾಡೋದು ಎಲ್ಲ ನಡೀತಾ ಇದೆ. ಆದ್ದರಿಂದ ಇದು ಮದುವೆ ಕಾರ್ಯ ಯಶಸ್ವಿಯಾಗಿ ನಡೀಲಿ. ಅವರ ಏನು ಒಂದು ಅಪೇಕ್ಷೆ ಇತ್ತು ಪ್ರೇತಗಳಿಗೆ ಮೋಕ್ಷ ಸಿಗಬೇಕು, ಅದು ನಡಿಬೇಕು. ಅದೇ ರೀತಿ ಅವರ ಮುಂದಿನ ಕಾರ್ಯಕ್ರಮಕ್ಕೆ ಎಲ್ಲ ಯಶಸ್ಸು ಆಗಬೇಕು ಅಂತೇಳಿ ನಾನೊಂದು ಊರುಗೌಡನಾಗಿ ಆಶಿಸ್ತೇನೆ. ಮತ್
ಮದ್ಮಲೆ ಕೂತಮಾಲೆ ಪಾಡ್ತಾಂತರು ಮದ್ಮಲೆ ಕೈ ಮುಟ್ಟು ಕನ್ಯಾದಾರ ಮೈಕು ಅಂದಿರ್ತಾರೆ. ಕೈ ಮುಟ್ಟು ಕನ್ಯಾದಾರ ಮೈಕು ಅಂತಾರೆ. ಮದ್ಮಲೆ ಮಾಂಗಲ್ಯ ಕಟ್ಟುಕೊಂಡ್ರು ಅರಿಬಾಡ್ಲೆ ಅರಿಬಾಡ್ಲೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರೇತಗಳ ಮದುವೆ ಯಾವ ರೀತಿ ನಡೆಯಿತೆಂದು. ಕ್ಯಾಮರಾಮ್ಯಾನ್ ಶ್ರೀಜಿತ್ ಸಂಪಾಜ್ ಜೊತೆ ಗಣೇಶ್ ಕುಕ್ಕುದಡಿ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವಿತ್ ಕಾಳಮ್ಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.